ಈ ಮೊದಲೇ ಹೇಳಿದ ಹಾಗೆ ನಾಳೆ ಒಂದು ದಿವಸ ಅದು ಮೊದಲೇ ನಿಶ್ಚಿತವಾದ ಕಾರ್ಯಕ್ರಮ. ಸಂಸ್ಕೃತ ಯೂನಿವರ್ಸಿಟಿ, ಸಂಸ್ಕೃತ ವಿಶ್ವವಿದ್ಯಾಲಯ ಈಗಷ್ಟೇ ಪ್ರಾರಂಭವಾಗಿದೆ. ಅದರಿಂದ ಒಂದು ಉಪನ್ಯಾಸ ಮಾಲಿಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರ ಪ್ರಥಮೋಪನ್ಯಾಸ ನಾಳೆ ನಾನು ಮಾಡ್ತಾ ಇದ್ದೀನಿ. ಅಲ್ಲ, ನಾನು ಮಾಡ್ತೇನೆ ಅನ್ನೋದು ಹೇಳೋದು ತಪ್ಪು. ನಿಮ್ಮ ಭಾಷೆ, ನಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ, ನಮ್ಮೆಲ್ಲರ ಭಾಷೆ. ಅದನ್ನು ಅವರ ವಿಷಯ ಇಂಡಿಯನ್ ಸೈಕಾಲಜಿ ಅಂತ. ಮನಃಶಾಸ್ತ್ರ ಅಂದರೆ ಫ್ರಾಯ್ಡು, ಯುಂಗು, ಅದು ಬಿಟ್ಟರೆ ಸೈಕಾಲಜಿ ಅಂತ ಗೊತ್ತಿಲ್ಲ ಯಾರಿಗೆ ಇವತ್ತು ಹುಡುಗರಿಗೆ. ಆದರೆ ಭಾರತದಲ್ಲಿ ಅದ್ಭುತವಾದ ಮನಃಶಾಸ್ತ್ರದ ಬೆಳವಣಿಗೆ ಆಗಿತ್ತು. ಇವತ್ತು ನಾವು ಸೈಕಾಲಜಿ MA ಮಾಡಿದವರಿಗೆ ಭಾರತ ಇಂಡಿಯನ್ ಸೈಕಾಲಜಿಯನ್ನು ಗೊತ್ತಿರೋದಿಲ್ಲ. ಇಕನಾಮಿಕ್ಸ್ ಮಾಡಿದವರಿಗೆ ಇಂಡಿಯನ್ ಇಕನಾಮಿಕ್ಸ್ ಏನು ಗೊತ್ತಿರೋದಿಲ್ಲ. ಹಿಸ್ಟ್ರಿ ಓದಿದವರಿಗೆ ಆರ್ಯ ದ್ರಾವಿಡ ಕನ್ಸೆಪ್ಟೇ ಹಿಟ್ರಿ, ಅದು ಬಿಟ್ಟು ಇಂಡಿಯನ್ ಹಿಸ್ಟ್ರಿ ಗೊತ್ತಿಲ್ಲ. ನಾವು ಬರೇ ಪಾಶ್ಚಾತ್ಯರು ಹಾಕಿಕೊಟ್ಟ ಟೆಕ್ಸ್ಟ್ ಬುಕ್ ಅನ್ನು ಓದಿ MA ಮಾಡ್ತಾ ಇದ್ದೇವೆ, ಸತ್ಯವನ್ನು ತಿಳಿತಾ ಇಲ್ಲ. ಭಾರತೀಯ ತತ್ವಶಾಸ್ತ್ರದಲ್ಲಿ ಮನಃಶಾಸ್ತ್ರ, ಸೈಕಾಲಜಿ ಇನ್ ಇಂಡಿಯನ್ ಫಿಲಾಸಫಿ. ಇನ್ಫ್ಯಾಕ್ಟ್ ಇನ್ ಇಂಡಿಯಾ ಫಿಲಾಸಫಿ ಈಸ್ ಸೈಕಾಲಜಿ. ಅದು ಮನಃಶಾಸ್ತ್ರವೇ ತತ್ವಜ್ಞಾನ, ತತ್ವಜ್ಞಾನವೇ ಮನಃಶಾಸ್ತ್ರ. ಪಾಶ್ಚಾತ್ಯರಿಗೆ MA ಇನ್ ಫಿಲಾಸಫಿ, MA ಇನ್ ಸೈಕಾಲಜಿ. ನೀವು ವಿದೌಟ್ ಸೈಕಾಲಜಿ ಈ ಕೆನಾಟ್ ಬಿ ಎ ಫಿಲಾಸಫರ್, ಅಂಡ್ ವಿದೌಟ್ ಫಿಲಾಸಫಿ ಈ ಕೆನಾಟ್ ಬಿ ಎ ಸೈಕಾಲಜಿಸ್ಟ್. ಅದರಿಂದ ಅಂಥ ಅದ್ಭುತವಾದಂತಹ ತತ್ವಜ್ಞಾನ ಮತ್ತು ಮನಃಶಾಸ್ತ್ರದ ಒಂದು ಸಮನ್ವಯ ನಮ್ಮ ಭಾರತ ದೇಶದಲ್ಲಿದೆ. ಅದಕ್ಕೆ ಗ್ರಂಥಗಳು ಬೇಕಾದಷ್ಟಿದೆ. ಮಹಾಭಾರತವೇ ದೊಡ್ಡ ಗ್ರಂಥ, ತತ್ವಶಾಸ್ತ್ರದ ಗ್ರಂಥ. ಅದು ತತ್ವಜ್ಞಾನಕ್ಕಲ್ಲ, ಮನಃಶಾಸ್ತ್ರೀಯ ಗ್ರಂಥ. ಯಾಕೆಂದರೆ ಅದನ್ನು ಸ್ಪಷ್ಟವಾಗಿ ಭಾರತವೇ ಹೇಳುತ್ತೆ, ಮನ್ವಾದಿ ಕೇಚಿತ್ ಬ್ರುವತೆ ಅಂತ. ಇದು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ಗ್ರಂಥ ಅಂತ. ಅದರದ್ದೇ ಸಾರ ಮನಃಶಾಸ್ತ್ರದ ದೊಡ್ಡ ಟೆಕ್ಸ್ಟು ಭಗವದ್ಗೀತೆ. ಇದೆಲ್ಲ ನಮಗೆ ಭಗವದ್ಗೀತೆ ಅಂದರೆ ಮನಃಶಾಸ್ತ್ರ ಅಲ್ಲ, ಏನು ಗೊತ್ತುಂಟ, ಸುಮ್ಮನೆ ಅದು ಕುಂಕುಮ ಹಚ್ಚಿ ಕೆನ್ನೆ ತಟ್ಕೊಂಡು ಮಂಗಳಾರತಿ ಮಾಡಲಿಕ್ಕಿರುವ ಗ್ರಂಥ ಅಷ್ಟೇ, ಏನಿಲ್ಲ. ತತ್ವಶಾಸ್ತ್ರವೂ ಇಲ್ಲ, ಮನಃಶಾಸ್ತ್ರವೂ ಇಲ್ಲ. ಅದರ ಬೈಂಡು ರಟ್ಟು ಹಾಳಾದದ್ದಷ್ಟೇ ಬಂತು ನಮ್ಮ ಕೈಗೆ ಬಂದು. ಒಳಗಿದ್ದದ್ದು ಒಳಗೆ ಹೋಗಲಿಲ್ಲ. ರಟ್ಟಿಗೆ ಒಂದಿಷ್ಟು ಕುಂಕುಮ ಗಂಧ ಹಚ್ಚಿ 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 ರಟ್ಟು ಹಾಳಾಯಿತು, ಕೆನ್ನೆ ಒಂದಿಷ್ಟು ಸವಿಯಿತು, ಏನಾದರೆ ಒಂದು ಮಂಗಳಾರತಿ ಒಂದಿಷ್ಟು ಬತ್ತಿ ಹಾಳಾಯಿತು. ಇದ್ದ ವಿಷಯ ಯಾವುದು ಒಳಗೆ. ಆದ್ದರಿಂದ ಭಗವದ್ಗೀತೆಯನ್ನು ಇವತ್ತು ಪಾಶ್ಚಾತ್ಯರು ಅತ್ಯಂತ ಅದ್ಭುತವಾದ ಮನಃಶಾಸ್ತ್ರೀಯ ಗ್ರಂಥ ಅಂತ ಗೌರವ ಕೊಡ್ತಾ ಇದ್ದಾರೆ. ಇದೆಲ್ಲ ದೊಡ್ಡ. ಅದರಿಂದ ನನಗೆ ಬಹಳ ಖುಷಿಯಾಯಿತು. ಯೂನಿವರ್ಸಿಟಿಯವರು ಭಾರತೀಯ ತತ್ವಶಾಸ್ತ್ರ, ಭಾರತೀಯ ಮನಃಶಾಸ್ತ್ರದ ಮೂಲ ತತ್ವಗಳು ಅನ್ನೋದ್ರ ಬಗ್ಗೆ ಮಾತಾಡಿ ಅಂತ ಅವರೇ ಕೊಟ್ಟ ವಿಷಯ. ಆನಂದ ಆಗೋಯ್ತು ನನಗೆ. ರೇ, ಇದು ಒಳ್ಳೆಯ ವಿಷಯ, ಇದು ಇಂಥ ಒಳ್ಳೆಯ ವಿಷಯ ಹೇಳಿದ್ದಲ್ಲ ಅಂತ. ಅದನ್ನು ಒಂದು ವಿಷಯ, ಸಂಸ್ಕೃತ ಯೂನಿವರ್ಸಿಟಿಯಲ್ಲಿ ನಿಜ ಸಂಸ್ಥೆಯಲ್ಲಿ ಮಾತಾಡಬೇಕು. ಸಂಸ್ಥೆಯಲ್ಲಿ ಮಾತಾಡಿದ್ರೆ ಭಾರತೀಯರು ಯಾರಿಗೆ ಅರ್ಥ ಆಗೋಲ್ಲ. ಏನು ಅದಕ್ಕೆ ಸಂಸ್ಕೃತದಲ್ಲಿ ಬರೋದು ಅವರಿಗೆ ಕೊಟ್ಟಿದ್ದೇನೆ, ಅದು ರೆಕಾರ್ಡ್ ಆಗಿ ಕವಾಟ್ನಲ್ಲಿರುತ್ತೆ. ನಾನು ಕನ್ನಡದಲ್ಲಿ ಮಾತಾಡ್ತೇನೆ. ಸಂಸ್ಥೆಯಲ್ಲಿ ಮಾತಾಡಿದರೆ ಭಾರತೀಯರಿಗೆ ಅರ್ಥ ಆಗಬೇಕಲ್ಲ, ವಿದೇಶಿಯರು ಯಾರು ಬಂದರೆ ಅರ್ಥ ಆಗುತ್ತೆ. ಅನೇಕ ಮಂದಿ ಸಂಸ್ಥೆ ಮಾತಾಡುವವರು ಅರ್ಥ ಮಾಡಿಕೊಳ್ಳುವವರು ಇದ್ದಾರೆ. ನಮ್ಮ ದೇಶದಲ್ಲಿ ಕನ್ನಡ ಅಲ್ಲೇ ಈಗಿನ ಸ್ವಲ್ಪ ಸಮಯದಲ್ಲಿ ಕನ್ನಡ ಹೇಳಿದ್ರು ಅರ್ಥ ಆಗೋಲ್ಲ. ಯಾಕೆಂದರೆ ನಾವು ಇಲ್ಲೆಲ್ಲ ಮಂಗಳವಾರ ಅಂದರೆ ಯಾವ ವಾರ ಅಂಕಲ್ ಅಂತ ಕೇಳ್ತಾರೆ ಮಕ್ಕಳು. ಟ್ಯೂಸ್ಡೇ ಹಂಗೆ ಹೇಳಿ ಮತ್ತೆ ಅಂತ. ಇವಾಗೇನು ಕನ್ನಡ ಮಾತಾಡ ಅರ್ಥ ಆಗತ್ತಾ? ಏನು ಪ್ರಾಣಿಗಳು ಮ್ಯೂಸಿಯಂನಲ್ಲಿರುವ ಪ್ರಾಣಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ತಂದೆ ತಾಯಂದ್ರಿ ಮಕ್ಕಳನ್ನು. ಅವು ಕನ್ನಡವೂ ಬರೋಲ್ಲ, ಸರಿ ಇಂಗ್ಲೀಷು ಬರೋಲ್ಲ. ಸಂಸ್ಕೃತ ಅಂತೂ ದೇವರಾಣಿಗೂ ಬರೋಲ್ಲ. ಅಂತ ಒಂದು ದರಿದ್ರ ಜನಾಂಗವನ್ನು ತಂದೆ ತಾಯಂದ್ರು ಸೃಷ್ಟಿ ಮಾಡ್ತಾ, ಯಾತಕ್ಕೂ ಉಪಯೋಗ ಬೀಳಿದ ದರಿದ್ರ ಜನಾಂಗವನ್ನು ಅಪ್ಪಂದಿರೋ ಮಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಮನೆ ಒಂದು ಮಮ್ಮಿ ಅಂತ ಹೇಳ್ಬಿಟ್ರೆ ಅದು ಭಾರಿ ಖುಷಿ. ಈಜಿಪ್ಟ್ನಲ್ಲಿ ಮಾತ್ರ ಮಮ್ಮಿಗಳಿದ್ದು ಒಂದು ಕಾಲ, ಈಗ ಮನೆಯಲ್ಲಿ ಬಂದಿದ್ದಾರೆ. ಏನು ಪ್ರಾರಬ್ಧ ಧರ್ಮ ಇದು. ನಾಚಿಕಾದ್ರೆ ಆಗೋಲ್ಲ ಹೆಣ್ಮಕ್ಳಿಗೆ. ಹೇ, ನಾನು ಬದುಕಿದ್ದೀನಪ್ಪ, ನನ್ನ ಮಮ್ಮಿ ಅಂತ ಕರಿಬೇಡ ಅಂತ ಹೇಳಬೇಕು ಅಂತ ಕಾಣಬೇಕು ಬೇಡ ಹೆಣ್ಮಕ್ಳಿಗೆ. ಕಾಣೋದು, ಹೇ ನನ್ನ ಮಗ ಮಮ್ಮಿ ಅಂತ ಕರೆದ ಅಂತ ಖುಷಿ. ಇಂಥ ದರಿದ್ರ ಬುದ್ಧಿ ಬೆಳೀತಾ ಇದೆ ಕರ್ನಾಟಕದಲ್ಲಿ. ಯಾವ ಭಾಷೆ ಬರೋಲ್ಲ ಇಲ್ಲಿ ಜನರಿಗೆ. ಕನ್ನಡ ಈಸ್ ಎ ಡೈಯಿಂಗ್ ಲ್ಯಾಂಗ್ವೇಜ್ ಅಂತ ಭಾಷಾಶಾಸ್ತ್ರಜ್ಞರು ಹೇಳ್ತಾನೆ ಇದ್ದಾರೆ. ಅದರಿಂದ ಆದರೂ ಸದ್ಯ ಕನ್ನಡ ಕೆಲವರಿಗೆ ಅರ್ಥ ಆಗುತ್ತೆ ಅಂತ ಕನ್ನಡದಲ್ಲಿ ನಾಳೆ ಮಾತಾಡ್ತೇನೆ. ಭಾರತೀಯ ಪರಂಪರೆಯ ಮನಃಶಾಸ್ತ್ರದ ಬಗ್ಗೆ ಆಸಕ್ತಿ ಇದ್ದವರು ಬರಬಹುದು. ಅಲ್ಲಿ ಹೆಚ್ಚು ಜಾಗ ಇಲ್ಲ ಅಂತ ಕಾಣುತ್ತೆ. ಬಹಳ ಜನ ಬಂದು ಅವರಿಗೂ ತೊಂದರೆ ಆಗುತ್ತೆ ಏನೋ. ಸಣ್ಣ ಹಾಲ್, ಅದು ಎಷ್ಟು ದೊಡ್ಡ ಹಾಲ್ ಅಲ್ಲ ಅಲ್ಲಿ. ಅದ್ರ ವಿಷಯ ಹೇಳಿದೆ. ಅದರಿಂದ ನಾಳೆ ಅಲ್ಲಿ ಮಾತಾಡ್ತೇನೆ. ಮತ್ತೆ ನಾಡಿದ್ದು ಜಡಭರತನ ಸೈಕಾಲಜಿಗೆ ಬರೋದು. ಜಡಭರತನ ದೊಡ್ಡ ಸೈಕಾಲಜಿ ಇದು. ಸಾಮಾನ್ಯ ಸೈಕಾಲಜಿ ಅಲ್ಲ, ಇಸ್ ವಂಡರ್ಫುಲ್ ಸೈಕಾಲಜಿ ಆಫ್ ಜಡಭರತನ ಸೈಕಾಲಜಿಗೆ ಬರೋಣ ನಾಡಿದ್ದು. ನಾಳೆ ಒಂದು ದಿವಸ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ರಜೆ, ಗೋಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ನಡೆಯುತ್ತೆ. ಅದರ ಬದಲಾಗಿ ಮತ್ತೆ ನಾಡಿದ್ದು ಪುನಃ ಇಲ್ಲಿ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.